ಹೆಸರೇ ಅದ್ಭುತ. ನಂಗೆ ಸುಬ್ಬಜ್ಜನ ಮನೆಗೆ ಪ್ರವಾಸ, ಆ ಮಕ್ಕಳ ಮಟ್ಟಕ್ಕೆ ಹೇಳಿ ಮಾಡಿಸಿದ ಹೆಸರನ್ನ ನನ್ನ ಪ್ರಾಣ ಸ್ನೇಹಿತ ಡಿ.ಪಿ. ಭಟ್ ಇಟ್ಟಿದ್ದಾರೆ. ಮಕ್ಕಳ ಕ್ಯಾಂಪ್ ಇದು. ರಜೆಯಲ್ಲಿ ನಾವೆಲ್ಲ ಚಿಕ್ಕದಿರುವಾಗ ಅಜ್ಜನ ಮನೆಗೆ ಅಂತ ಹೋಗ್ತಾ ಇದ್ದೆವು. ಆ ಅಜ್ಜನ ಮನೆಯಲ್ಲಿ ಸಿಗುತ್ತಾ ಇದ್ದಂತ ಆನಂದವನ್ನ ಇಲ್ಲಿ ಒಟ್ಟು ಮಾಡಿ ಬಹುಶಃ ಡಿ.ಪಿ. ಭಟ್ ಅವರು 1ನೇ ಕ್ಲಾಸಿಂದ 10ನೇ ಕ್ಲಾಸಿನ ತನಕದ ಮಕ್ಕಳಿಗೆ ಈ ವರ್ಷ ಅಂದ್ರೆ ಏಪ್ರಿಲ್ 16ರಿಂದ ಏಪ್ರಿಲ್ 19ರ ತನಕ 4 ದಿನಗಳ ಕಾಲ ಕೊಡ್ಲಿಕ್ಕೆ ಹೊರಟಿದ್ದಾರೆ. ಇಲ್ಲಿ ಭಗವದ್ಗೀತೆ ಇದೆ, ಇಲ್ಲಿ ರಾಮಾಯಣ ಇದೆ, ಇಲ್ಲಿ ಕಾಡಿನಲ್ಲಿ ಆಡಬಹುದಾದ ಆಟಗಳಿವೆ, ಕಾಡಿಗೆ ಹೋಗುವ ಆಟ ಇದೆ, ಇಲ್ಲಿ ಬೇರೆ ಬೇರೆ ರೀತಿಯ ಕಲೆ ಸಾಹಿತ್ಯದ ಹಿನ್ನೆಲೆಯಲ್ಲಿ ಮಕ್ಕಳ ಮಟ್ಟಕ್ಕೆ ಇಳಿದು ಕೊಡಬಹುದಾದ ಎಲ್ಲವೂ ಇದೆ. ಇಂಥ ಕಾರ್ಯಕ್ರಮವನ್ನ ಡಿಸೈನ್ ಮಾಡೋದರಲ್ಲಿ ಎತ್ತಿದ ಕೈ ನನ್ನ ಪ್ರಾಣ ಸ್ನೇಹಿತ. ಇದನ್ನ ನಾನು ಸುಮ್ಮನೆ ಮುಖಸ್ತುತಿಗಾಗಿ ಹೇಳುತ್ತಾ ಇಲ್ಲ ಪ್ರೀತಿಯ ಬಂಧುಗಳೇ. ಇವರು ಡಿ.ಪಿ. ಭಟ್ ನಮ್ಮ ಪುತ್ತೂರಿನ ವಿವೇಕಾನಂದ ಕಾಲೇಜಲ್ಲಿ ಡಿಗ್ರಿ ಓದ್ತಾ ಇರುವಾಗಲೇ ನನಗೆ ಪರಿಚಯ. ಆನಂತರ ಅವರು ಮಾಸ್ಟರ್ ಡಿಗ್ರಿ ಮುಗಿಸಿದ್ರು. ಅವರು ಒಂದಷ್ಟು ಕಾಲೇಜುಗಳಲ್ಲಿ ಲೆಕ್ಚರರ್ ಆಗು ಕೆಲಸ ಮಾಡಿದ್ರು. ಜೊತೆಗೆ ಚೈಲ್ಡ್ ಸೈಕಾಲಜಿಯನ್ನ ಡಾಕ್ಟರ್ ಸಿ.ಆರ್. ಚಂದ್ರಶೇಖರ್ ಅವರ ಮಾರ್ಗದರ್ಶನದಲ್ಲಿ ಓದಿ ಈ ಕಾರ್ಯಕ್ರಮವನ್ನ ಮಾಡುತ್ತಾ ಇದ್ದಾರೆ ಅಂತ ಹೇಳೋದು ತುಂಬಾ ನಾವು ಮಹತ್ವ ಕೊಟ್ಟು ನೋಡಬೇಕಾದಂತ ಸಂಗತಿ. ಇವರು ಮಕ್ಕಳ ಮನಸ್ಸನ್ನೇ ಅಧ್ಯಯನ ಮಾಡಿದ್ದಾರೆ, ಇವರು ಮತ್ತು ಇವರ ಶ್ರೀಮತಿ ಅರ್ಪಿತಾ. ಆದದ್ದರಿಂದ ಸರಿಯಾಗಿ ಅಧ್ಯಯನ ಇರುವ ಮಕ್ಕಳನ್ನ ಯಾವ ರೀತಿ ತಗೊಂಡು ಹೋಗಬಹುದು, ನಮ್ಮ ಧರ್ಮ ಸಂಸ್ಕೃತಿಯ ಕುರಿತು ಅವರಲ್ಲಿ ಜಾಗೃತಿ ಹುಟ್ಟಿಸ್ತಾ ಅವರ ಮನರಂಜನೆಗೂ ಕೂಡ ಸಾಕಷ್ಟು ಅವಕಾಶಗಳನ್ನ ಕೊಡ್ತಾ ಈ ಕ್ಯಾಂಪ್ ಅನ್ನ ಡಿಸೈನ್ ಮಾಡಿದ್ದಾರೆ. ಆ ಪ್ಯಾಂಪ್ಲೆಟ್ ಅನ್ನ ನಾವು ಗಮನಿಸಿದರೆ ಗೊತ್ತಾಗ್ತದೆ ಏನೆಲ್ಲ ಇವೆ ಅಂತ ಹೇಳಿ. ಅವರು ಆಕ್ಚುಲಿ ಬರೀ ಒಂದು 5 ಜನರನ್ನ ತಗೊಂಡು ಈ ಕ್ಯಾಂಪ್ ಅನ್ನ ಮಾಡುವ ಅಂತ ಯೋಚನೆ ಮಾಡಿದ್ರಂತೆ. ಆದ್ರೆ ಜನ ರೆಸ್ಪಾನ್ಸ್ ಹೇಗೆ ಕೊಟ್ರು ಅಂತಂದ್ರೆ ಬರೋಬ್ಬರಿ 35 ಜನ ವಿದ್ಯಾರ್ಥಿಗಳು ಈಗಾಗಲೇ ಹೆಸರನ್ನ ನೋಂದಾಯಿಸಿಕೊಂಡಿದ್ದಾರಂತೆ. ಆ ಮಕ್ಕಳ ಹೆಸರನ್ನ ರಿಜಿಸ್ಟರ್ ಮಾಡಿದಂತಹ ಎಲ್ಲ ಪೇರೆಂಟ್ಸಿಗೆ ಶತಕೋಟಿ ಪ್ರಣಾಮ. ನಿಮ್ಮಂತ ಪೇರೆಂಟ್ಸ್ ಇದ್ರೆ ಈ ನಮ್ಮ ದೇಶವನ್ನ ಎಷ್ಟು ಎತ್ತರಕ್ಕೆ ಬೇಕಿದ್ರೂ ತಗೊಂಡು ಹೋಗಬಹುದು. ಎರಡನೇದು ಡಿ.ಪಿ. ಭಟ್ ನಮ್ಮ ರಾಮಕೃಷ್ಣ ಮಠದ ಗುರುಗಳಿಂದ ಮಾರ್ಗದರ್ಶನವನ್ನ ಪಡ್ಕೊಂಡು ಗುರುಗಳ ಗಮನಕ್ಕೆ ಪ್ರತಿ ಬದುಕಿನ ಹೆಜ್ಜೆಯನ್ನು ವಿವರಿಸಿ ಆಶೀರ್ವಾದ ಪಡ್ಕೊಂಡೇ ಈ ನನ್ನ ಸ್ನೇಹಿತ ಮುಂದುವರಿತಾರೆ. ಅದರಿಂದ ಬಹಳ ಒಳ್ಳೆ ಕಾರ್ಯಕ್ರಮ ಇದು. ನೀವು ಇನ್ನು ಮುಂದಕ್ಕೂ ಕೂಡ ಇವರ ಫೇಸ್ಬುಕ್, ಇವರ ಇನ್ಸ್ಟಾಗ್ರಾಮು ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಇವರನ್ನ ಫಾಲೋ ಮಾಡಿದ್ರೆ ಅಪ್ಡೇಟ್ಗಳನ್ನ ಅವ್ರು ಹಾಕ್ತಾ ಇರ್ತಾರೆ. ನಿಮ್ಗೆ ಗೊತ್ತಾಗ್ತದೆ ಯಾವಾಗ ಏನನ್ನ ಇವರು ಮಾಡ್ತಾರೆ ಅಂತ ಹೇಳಿ. ಇಂಥ 10 ಹಲವು ಯೋಜನೆಗಳಿವೆ ಅಂತ ಹೇಳಿ ನನ್ನ ಹತ್ರ ಅವರು ವಿವರಿಸಿದ್ರು. ದೊಡ್ಡ ರಜೆಯಲ್ಲಿ ಮಕ್ಕಳ ಏಪ್ರಿಲ್ ಮೇ ರಜೆಯಲ್ಲಿ ಈ ಕಾರ್ಯಕ್ರಮವನ್ನ ಮಾಡ್ಲಿಕ್ಕೆ ಹೊರಟಿರುವ ಇವರು ದಸರಾ ರಜೆಯಲ್ಲೂ ಕೂಡ ಇದನ್ನ ಮುಂದುವರಿಸಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ. ಜೊತೆಗೆ ಯಾರೋ IT ಫೀಲ್ಡ್ ಅಲ್ಲಿ ಇರುವ ಒಂದಷ್ಟು ಜನ ಸ್ನೇಹಿತರು ಹೇಳಿದರಂತೆ, ಒಬ್ರು ಕಾಲ್ ಮಾಡಿದರಂತೆ ಡಿ.ಪಿ. ಭಟ್ರಿಗೆ, ದಯವಿಟ್ಟು 10 ಜನ ನಮಗೆ ಸಿಕ್ಕಾಪಟ್ಟೆ ಮನಸ್ಸಿಗೆ ಒತ್ತಡ, ಒಂದು ಹಳ್ಳಿ ಮನೆಯಲ್ಲಿ ಬಂದು 2 ದಿವಸ ಉಳಿಬೇಕು ಅಂತ ಯೋಚನೆ ಇದೆ ನಮಗೆ, ಏನಾದ್ರೂ ನಮಗೊಂದು ಇಂಥ ಕಾರ್ಯಕ್ರಮವನ್ನ ಡಿಸೈನ್ ಮಾಡಿ ಅಂತ ಹೇಳಿದ್ರು. ಅದನ್ನೂ ನಾನು ಯೋಚನೆ ಮಾಡ್ತಾ ಇದ್ದೇನೆ ಅಂತಲೂ ಈ ಡಿ.ಪಿ. ಭಟ್ರು ಹೇಳ್ತಾರೆ. ಒಟ್ಟಿನಲ್ಲಿ ಡಿ.ಪಿ. ಭಟ್ಟರ ಮೆದುಳಿನಲ್ಲಿ ಇಂಥ ಹಲವಾರು ಕನಸುಗಳಿವೆ. ನೀವು ಇವರನ್ನ ಫಾಲೋ ಮಾಡಿದರೆ ವಿವರಗಳು ಸಿಗ್ತದೆ. ಇರ್ಲಿ, ನಾನಿವತ್ತು ಇಲ್ಲಿ ಮಾತಾಡ್ತಾ ಇರೋದು ಅವರ ಎಲ್ಲ ಕನಸುಗಳಿಗೆ ಶುಭಾಶಯವನ್ನ ಕೋರ್ಲಿಕ್ಕಾಗಿ. ಡಿ.ಪಿ. ಭಟ್ ಅವರೇ, ನಿಮಗೆ ಈ ಕಾರ್ಯಕ್ರಮ ತುಂಬಾ ಸುಂದರವಾಗಿ ರೂಪುಗೊಳ್ಳಲಿ. ಇಲ್ಲಿ ಬರುವ ಮಕ್ಕಳು ಇಲ್ಲಿಂದ ಹೊರಗೆ ಹೋಗುವಾಗ ತುಂಬಾ ಸಂತೋಷವನ್ನ ಪಡೆದುಕೊಂಡು ಹೋಗಲಿ. ಎಂದೆಂದಿಗೂ ಮರೆಯಲಾರದ ನೆನಪಿನ ದಿನಗಳು ಅವರ ಬದುಕಿನ ಪುಟಗಳಲ್ಲಿ ಈ ದಿನಗಳು ಸೇರಿಕೊಳ್ಳುವ ಹಾಗೆಯೇ ನಿಮ್ಮ ಶಿಬಿರ ನಡೀಲಿ ಅಂತ ಹೇಳಿ ಪೂರ್ವಕವಾಗಿ ನಿಮ್ಮ ಆತ್ಮೀಯ ಗೆಳೆಯನಾಗಿ, ನಿಮ್ಮ ಗುರುಭಾಯಿಯಾಗಿ ನಾನು ಶುಭಾಶಯವನ್ನ ಕೋರ್ತಾ ಇದ್ದೇನೆ. ಒಳ್ಳೇದಾಗ್ಲಿ, ಒಳ್ಳೇದೇ ಆಗ್ಲಿ.